स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आज हम मौजूद हैं बीजापुर जिला मुद्देबिहाड़ तालुका में, जहां पे आप देख सकते हैं कि एक समाज सेवक के नाम से जाने पहचाने जाने वाले इब्राहिम मुल्ला, जिन्होंने इस कब्रिस्तान को पिछले जो कांटेदार झाड़ियां थी, जो ईद उल फितर और ईद उल जुहा के मौके पर यहाँ पे लोग नमाज पढ़ के दरूद शरीफ बेचने जाते थे, तो उस वक्त कांटेदार झाड़ियां रहने की वजह से यहाँ पे लोगों को दिक्कतों का सामना करना पड़ता था। उसी बात को मद्देनजर रखते हुए उन्होंने इस कब्रिस्तान की साफ सफाई की थी। फिर एक बार 6 महीने के बाद फिर एक बार उन्होंने इस काम को फिर से दोबारा अंजाम देकर फिर एक इंसान की बेहतरीन मिसाल कायम की है। तो आइए आज हमारे साथ इब्राहिम मुल्ला मौजूद है, तो उनसे इस विषय पे बात करने की कोशिश करते हैं। ಮುಸಲ್ಮಾನ್ ಬಾಂಧವರಿಗೆ ಸಲಾಂ ತಿಳಿಸುತ್ತಾ 6 ತಿಂಗಳ ಹಿಂದೆ ನಾನು ಕಟ್ಟಿ ಕಡಿದಿದ್ದೆ. ಇದೇ ವರದಿಗಾರು ನನ್ನನ್ನ ಮತ್ತ ಇದು ಮುಂದೆ ಯಾರು ಕಡಿಲ್ಲ ಅಂದ್ರೆ ಹ್ಯಾಂಗ್ರಿ ಅಂತಂದ್ರು. ಮತ್ತ 6 ತಿಂಗಳು ಬಿಟ್ಟು ನಾ ಕಡಿತೀನ್ರಿ ಅಂತಂದಿದ್ದೆ. ಕೊಟ್ಟ ಮಾತು ತಪ್ಪುದು ಒಂದೇ, ಹೆತ್ತ ತಾಯಿ ದ್ರೋಹ ಮಾಡುದು ಒಂದೇ. ನಾನು ಕಡಿತೀನ್ರಿ ಅಂತೇಳಿ ಇದೇ ಟಿವಿಗೆ ವಚನ ಕೊಟ್ಟಿದ್ದೆ. ಇದ್ರ ಪ್ರಕಾರ ನಾನು ಇವತ್ತು ಸಾಫ್ ಮಾಡಿದ್ದೀನಿ. ಪ್ರಾಣ ಜಾಯ್ ಪರ್ ವಚನ ನಾ ಜಾಯ್. ಕಲಿಯುಗದಲ್ಲಿ ಪುಣ್ಯ ಕೆಲಸ ಏನೆಂದರೆ ಪರೋಪಕಾರ ಮಾಡುದು ಕಲಿಯುಗದಲ್ಲಿ ಪುಣ್ಯ ಕೆಲಸ ಅಂತ ಹೇಳ್ತೀನಿ. ಅಂಜುಮಾನ್ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಈ ಜಗತ್ತದಾಗ ಒಳ್ಳೆ ಕೆಲಸ ಅಂದ್ರೆ ಹೇಳದ. ಮೊದಲನೇ ಕೆಲಸ ಅಜಾತ್ ತಕ್ಷಣ ನಮಾಜ್ ಹೋಗುದು. 2ನೇ ಕೆಲಸ ಮುರಿದು ಹೋದ ಮನಸ್ಸನ್ನು ಒಂದ್ ಮಾಡುದು. ಎಲ್ಲಾ ಊರಿನ ಹಿರಿಯರು, ಎಲ್ಲಾ ಮುಸಲ್ಮಾನ್ ಬಾಂಧವ್ರಿ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಅಂಜುಮಾನಿ ಸ್ಕೂಲ್ ಅಂಜುಮಾನ್, ಆ ಅಂಜುಮಾನ್ ಎಲ್ಲಾ ಆಸ್ತಿ ಎಲ್ಲಾ ಹುಡುಗರು ಮುನಸ್ ಮೂರ್ತಿ ಕೇಸ್ ನಿಂತು ಬಿಟ್ಟಾವ. ಊರಿನ ಹಿರಿಯರು ಕೂಡಿ ಅವ್ರು ಎಲ್ಲಾರು ಒಂದ್ ಮಾಡಿ, ಮೊಹಮ್ಮದ್ ಪೈಗಂಬರ್ ಹಿರಿಯರಿ ಒಂದ್ ಮಾಡ್ರಿ, ಒಂದ್ ಮಾಡು ಅಟೆಂಟ್ ಪುಣ್ಯ ಕೆಲಸ ಅಂತ ಎಲ್ಲಾ ಹಿರಿಯರು ಕೂಡಿ ಒಂದ್ ಮಾಡಿ ಆ ಅಂಜುಮಾನ್ಕ ಯಾರ್ಯಾರ ಅಧ್ಯಕ್ಷ ಕೊಡ್ಸ್ರಿ, ಆ ನಮ್ ಸಂಸ್ಥಾ ಮುಂದ್ ಹೋಗ್ತೈತಿ. 3 ಮಂದಿ ಅಂಜುಮಾನ್ಕಾರರು ಅದಾರ. ಯಾರು? ಬಡವರು, ಬಡತನ ರೇಖೆ ಕೆಳಗಿರೋರು, ನಿರ್ಗತಿಗರು. ಶ್ರೀಮಂತನ್ನವರು ಅದಕ್ಕೆ ನೆಳ್ಳಾಗಿರ್ತಾರ. ಅಂಜುಮಾನ್ ಸಾಲಿಗೆ, ಅಂಜುಮಾನ್ ಕಬ್ರಸ್ತಾನ್ಗೆ ಎಲ್ಲದಕ್ಕೂ. ಯಾಕಂದ್ರೆ ಏನಾರ ಸಮಸ್ಯೆ ಬಂತಂದ್ರ ಶ್ರೀಮಂತರು ಅದಕ್ಕೆ ಕೊಟ್ಕೇಸಿ ನಡೆಸ್ರಪ್ಪ, ಸಾಲಿ ನಿಂತು ನಾನ್ ಬಲ್ಲಿ ಅದ ಕೊಟ್ಟು ನಡೆಸ್ರಪ್ಪ, ಅಂಜುಮಾನ್ ನಡೆಸ್ತೀನಿ ಅಂತ ಹೇಳವನಿ ಪುಣ್ಯಾತ್ಮ ಶ್ರೀಮಂತ. ಜೀವನ ಇರೋದೇ ಅಟ್ಟೆ. ಸಚ್ ಕ್ಯಾ ಹೈ झूठ क्या है? सच क्या है कि तो मौत, झूठ क्या है कि तो जिंदगी. जिंदगी कभी भी धोखा दे सकती है, लेकिन मौत कभी धोखा नहीं दे सकता. ಖರೆ ಏನಪ್ಪಾ ಅಂದ್ರೆ ಸಾವು, ಸುಳ್ಳು ಏನಪ್ಪಾ ಅಂದ್ರೆ ಬದುಕು. ಬದುಕು ನಿಮ್ಮನ್ನು ಬೇಕಾದಾಗ ಕೈ ಕೊಡ್ತೈತಿ, ಸಾವು ಯಾವತ್ತು ನಿಮ್ಮನ್ನು ಕೈ ಕೊಡುವುದಿಲ್ಲ. ಅದಕ್ಕಂದ್ರೆ ಖರೆ ಸುಳ್ಳು ಒಳಗೆ ಪುಣ್ಯ ಕೆಲಸ. ಪುಣ್ಯ ಕೆಲಸ ಅಂದ್ರೆ ಹೆತ್ತ ತಾಯಿ ಒಂದು ಪಾಲ್ ಕೊಟ್ಟು ಮಾಡುದು. ಏನ್ ಮಾಡಿದ್ರು ಹೆತ್ತ ತಾಯಿ ಹೆಸರಲ್ಲಿ ಮಾಡ್ರಿ. ನೀವು 10 ಗುಡಿ ಕಟ್ತೀರಿ, ನನ್ನ ಹೆತ್ತ ತಾಯಿ ಪಾಲನೆ ಮಾಡೀನಿ. 10 ಮಸೀದಿ ಕಟ್ತೀರಿ, ನನ್ನ ಹೆತ್ತ ಪಾಲಿ ನಮಾಜ್ ದಿನ ಪಾಪ ಅಯ್ಯಮ್ಮನ್ಯಾರು ನನ್ನ ತಾಯಿ ಹೆಸರಲ್ಲಿ 20 ಲಕ್ಷ ರೂಪಾಯಿ ಕೊಡ್ತೀನಿ. ಮಸೀದಿ ಕಟ್ಟಾಕ ನನಗೆ ಜಾಗ ತೋರ್ಸಂದ ಅವ್ರ ತಾಯಿ ಹೆಸರಲ್ಲೇ ಕೊಡ್ತೀನಿ. ನಾನು ಅಯ್ಯಮ್ಮನ್ಯಾರ ನಾನು ಸ್ಲಮ್ ಮಾಡ್ತೀನಿ. ಯಾಕ ಒಂದು ತಾಯಿ ಹೆಸರಲ್ಲಿ ಹೇಳೋಣ. ಮತ್ತೇನಾರ ಅವ್ನು ಹೇಳಿದ್ನಂದ್ರೆ ನಾನು ಅವಂಗ ಒಳ್ಳೆ ನೋಡ್ತಿದ್ದಿಲ್ಲ. ನಾನು ಇವತ್ತು ಇಷ್ಟೆಲ್ಲ ಅದೀನಿ ಅಂದ್ರು ನನ್ನ ತಾಯಿ ಪುಣ್ಯಲಿಂದ ಅದೀನಿ. ನೆಳ್ಳಾಕ ನನ್ನ ತಾಯಿ ಭಿಕ್ಷೆ ಬೇಡಿ ನನಗೆ ಸಾಕ್ಷಾಣ. ಆರ್ ನನ್ನ ತಾಯಿ ಒಂದು ಜಾಗ ತಗೊಂಡಿಲ್ಲ. ಆ ಜಾಗ ಮಾರಿ ನಾನು ಹುಡ್ಕೋ ಲಿಮಿಟ್ನಾಗ ಅದೀನಿ. ನನ್ನ ತಾಯಿ ನೆಳ್ಳಾಗದೀನಿ, ತಾಯಿ ತಂದಿ ನೆಳ್ಳಾಗ. ಯಾವ ತಾಯಿ ತಂದಿ ನನ್ ಕೆಟ್ಟಿರ್ಲಾಗಲ್ಲ. ಕೆಲಸ ಮಾಡಾಕ ಅವೇ 2 ಮಕ್ಳು ಸಾಥ್ ಕೊಟ್ಟಾರ. ಒಂದು ಆಸಿಫ್ ಡಕ್ಣಿ, ಕ್ಷಮೆ ಇರ್ಲಿ, ಆಸಿಫ್ ಡಕ್ಣಿ ತೀರಿ ಅವ್ರ ತಾಯಿ ತಂದಿ ಒಳ್ಳೆ ಮಾಡು ಪರಮಾತ್ಮ. ಇಂಥ ಮಕ್ಕಳು ಒಂದ್ ನಿಂದಿರ್ತಾವ, ಮಾಡ್ತಾವ. ನಾನು ಈ ಕಂಟಿ ಮತ್ತ ನಾನು 3 ತಿಂಗಳಿಗೊಮ್ಮೆ, ಈ ಸಲ 3 ತಿಂಗಳಿಗೊಮ್ಮೆ ಕಡೆ ಮಾಡಿ. ಅವ್ರು ಯಾರು ಕಡಿತಾರ ಕಡೀಲಿ, ನಂಗೆ ತೊಂದ್ರೆ ಇಲ್ಲ. ಕಡಿಲಿಲ್ಲ ಅಂದ್ರೆ 3 ತಿಂಗಳಿಗೊಮ್ಮೆ ಕಡಿತೀನಿ. ಯಾಕಂದ್ರೆ ತೊಂದ್ರೆ ಆಗ್ತದೆ ಸರ್, ಭಾಳ ತ್ರಾಸ ಆಗ್ತೈತಿ. 3 ತಿಂಗಳಿಗೊಮ್ಮೆ ಮತ್ತೆ ನಾನು ಕಡಿತೀನಿ ಅಂತೇಳಿ ನಾಲಿಗೆ ಕೊಡ್ತೀನಿ. ಏನಾದ್ರು ಮಾತಾಡಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರ, ವಿದ್ಯೆ ಇಲ್ಲದವನು ಹದ್ದಿನ ಕಿಡ ಕಡೆ ಸರ್ವಜ್ಞ ಅಂತಾರ. ನನಗೆ ವಿದ್ಯೆ ಇಲ್ಲಾರ್ದವ ಏನಾದ್ರು ಮಾತಾಡಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳಿ ನಾನು ಸಮಾಜ ಕೇಳ್ಕೊಂತ, ಎಲ್ಲಾ ಸಮಾಜ ಕೇಳ್ಕೊಂತ ನನ್ನ 2 ಮಾತು.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.